ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಸ್ವಾಮಿ ದೇವರ ಕರ್ತನ ವಾಕ್ಯದೊಂದಿಗೆ ನೀವು ಮಾತನಾಡಲಿ ದೇವರೇ. ನಾವೆಲ್ಲ ಕೇಳುವಂತವರಾಗಿದ್ದೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಪರಲೋಕದ ತಂದೆ. ಓದ್ಕೊ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿಗಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಇಲ್ಲಿ ಕೀರ್ತನೆಗಾರ ಹೇಳಲ್ಪಡ್ತಾರೆ. ಕೀರ್ತನೆಗಾರರು ಹೇಳ್ತಾರೆ, ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ. ಈಗ ದುಷ್ಟನ ಆಲೋಚನೆ ಪ್ರಕಾರ ನಡೆಯೋದು ಯಾರು? ದೇವರನ್ನ ಅನುಸರಣೆ ಮಾಡೋದಕ್ಕಿಂತ ಹಿಂದೆ ಇರುವಂತವರು. ಹಾಲೆಲೂಯಾ. ದೇವರನ್ನ ಅರ್ಥ ಮಾಡಿಕೊಂಡವರು ಯಾರು? ದುಷ್ಟರ ಮಾರ್ಗ, ದುಷ್ಟರ ಆಲೋಚನೆ ಇದ್ಯಾವುದಕ್ಕೂ ಒಳಗಾಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ, ನಿತ್ಯ ಜೀವವನ್ನು ನೋಡಿಕೊಂಡು ಹೋಗುವಂತವ್ರು, ಪರಲೋಕ ರಾಜ್ಯವನ್ನು ದರ್ಶನ ಇಟ್ಟುಕೊಂಡು ನಡೆಯುವಂತವ್ರು ಪಾಪಾತ್ಮರ ಮಾರ್ಗದಲ್ಲಿ ನಡೆಯುವುದಿಲ್ಲ. ಹಾಲೆಲೂಯಾ. ಅಂಥವರು ಅಕಸ್ಮಾತ್ ದೇವರನ್ನ ಬಿಟ್ಟು ನಡೆಯುವಂಥವ್ರು, ಹಿಂಜಾರಿ ಹೋದಂಥವ್ರು 2 ಪೇತ್ರ 2:20-21 ಹೇಳ್ತದೆ, ಇವನು ನೀತಿ ಮಾರ್ಗವನ್ನು ಅನುಸರಿಸಿದ್ರೆ ಚೆನ್ನಾಗಿತ್ತು. ಹಾಲೆಲೂಯಾ. ಯಾಕೆಂದ್ರೆ ಇವನು ಮೊದಲಿಗೆ ದೇವರನ್ನ ಅನುಸರಣೆ ಮಾಡ್ಕೊಂಡಿದ್ದ ಒಂದು ರೀತಿ, ಅನುಸರಣೆ ಮಾಡಿಕೊಂಡು ಹಿಂಜಾರಿ ಹೋದಂಥವರ ಕತೆ. ಆತನು ನೀತಿ ಮಾರ್ಗವನ್ನೇ ತಿಳಿದ ಇದ್ರ ಮೇಲಾಗಿತ್ತು. ನೀತಿ ಮಾರ್ಗ ಅಂದ್ರೆ ಯಾವುದು? ದೇವರ ಮಾರ್ಗ, ದೇವರ ವಾಕ್ಯ, ದೇವರ ದರ್ಶನ, ದೇವರ ಗುಡಾರವನ್ನು ಹಿಂಜಾರಿ ಬಂದಂತವರ ಕತೆ. ಮೊದಲಿಗಿಂತ ಕಡೆ ಸ್ಥಿತಿ ಹೀನವಾಗಿರ್ತದೆ. ಹಾಲೆಲೂಯಾ. ಆ ಹೀನವಾಗಿ ಇರಬಾರ್ದು ಅಂದ್ರೆ ನಾವ್ ಯಾರು ದೇವರನ್ನ ಬಿಡಬಾರ್ದು. ಪ್ರತಿ ದಿವಸ ಕುಟುಂಬ ಪ್ರಾರ್ಥನೆ, ಆಲಯಕ್ಕೆ ತಪ್ಪದೆ ಹಾಜರು ಮಾಡಬೇಕು, ವಾಕ್ಯವನ್ನು ಕೇಳಬೇಕು, ಅದ್ರ ಪ್ರಕಾರ ಜೀವಿಸಬೇಕು, ಧ್ಯಾನಿಸಬೇಕು. ಪ್ರತಿ ದಿವಸ ಒಂದೊಂದು ದಿವಸ ಆಯುಷ್ ಕಾಲಗಳು ಕಡಿಮೆ ಆಗ್ತಾ ಇದೆ. ಎಲ್ಲಿಗೆ ಹೋಗ್ಬೇಕು ಎಂಬುದಾಗಿ ದರ್ಶನ ಇಟ್ಕೋಬೇಕು ನಾವು ಜ್ಞಾನದಲ್ಲಿ. ಹಾಲೆಲೂಯಾ. ಇದು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಂದ್ರೆ ಇಲ್ಲೇನು ಹೇಳ್ತದೆ? ಯಾವನು ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ. ಅಂದ್ರೆ ಧರ್ಮ ನಿಂದಕರು ಯಾರು? ಧರ್ಮ ನಿಂದಕರು ಅಂದ್ರೆ ಧರ್ಮವನ್ನ ದ್ವೇಷಿಸುವವರು, ದೇವರನ್ನ ದ್ವೇಷಿಸುವವರು, ಪ್ರೀತಿಸದೆ ಇರುವಂತವರು. ಹಾಗಾಗಿ ಅವರೇ ಧರ್ಮ ನಿಂದಕರು. ಧರ್ಮವನ್ನ ಪ್ರೀತಿಸುವವರು ಅಂದ್ರೆ ದೇವರನ್ನ ಪ್ರೀತಿಸುವರು. ಹಾಲೆಲೂಯಾ. ಅದಕ್ಕೆ ಏನಿದು? ದೇವರ ವಾಕ್ಯ, ಧರ್ಮ ಉಪದೇಶ ಕಾಂಡ, ಧರ್ಮ ಉಪದೇಶ ಮಾಡುವಂತ ಒಂದು ಅಧ್ಯಾಯ. ಹಾಲೆಲೂಯಾ. ಇದನ್ನ ಯಾವಾಗ ಜ್ಞಾನದಲ್ಲಿ ಇಟ್ಟುಕೊಂಡು ಭೂಮಿ ಮೇಲೆ ಮನುಷ್ಯ ಬದುಕ್ತಾನೋ ಅವನೆಲ್ಲೋದ್ರೂ ಸಕ್ಸಸ್ಫುಲ್. 4 ದಿವಸ ತಡವಾಗ್ಬೋದು, ಆದ್ರೆ ಅವನು ಯಾವತ್ತೂ ಸಕ್ಸಸ್ಫುಲ್ ಆಗಿರ್ತಾನೆ. ಹಾಲೆಲೂಯಾ. ಈ ಲೋಕ ಮಾಯ ಲೋಕ. ಈ ಮಾಯ ಲೋಕದ ಹಿಂದ್ಗಡೆ ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾರೆ ದೇವರು. ಹಾಲೆಲೂಯಾ. ಯಾಕೆಂದ್ರೆ ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ್ರಿ. ಹಾಲೆಲೂಯಾ. ನೀವ್ ಏನಾದ್ರು ಮಾಡಿದ್ರಿ ನನಗೂ ನಿಮಗೂ ಯಾವ ರೀತಿ ಸಂಬಂಧ ಇರುವುದಿಲ್ಲ. ದೇವರು ಮೌನವಾಗಿದ್ದು ಬಿಡ್ತಾರೆ. ಅದಕ್ಕೆ ಕೆಲವೊಮ್ಮೆ ದೇವರಾತ್ಮನು ಪ್ರೇರೇಪಣೆ ಇದ್ದಾಗ ಪ್ರಸಂಗ ಬೇರೆ. ದೇವರಾತ್ಮನು ತರ ಲೈಟ್ ಹೋದಂಗೆ ಪಟ್ಟಂತ ಹೊರಟೋಗ್ಬಿಡ್ತಾರೆ. ಹೊರಟು ಹೋದಾಗ ಪ್ರಸಂಗಗಳು ಬರೋಲ್ಲ. ಯಾವುದೋ ಮಾತಿನ ಮೇಲೆ ಮ್ಯಾಚ್ ಮಾಡಿ ಕಳಿಸ್ಬೇಕಷ್ಟೇ. ಯಾಕಂದ್ರೆ ನಾವು ನಿಂತಿರೋದು ಹೇಗೆ ಅಂದ್ರೆ ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ಒಂಥರ ಒಂದು ಬೆರಳಲ್ಲಿ ನಿಂತಂಗೆ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಯಾಕೆ? ಕ್ಲೈಮ್ಯಾಕ್ಸ್ ಲಾಸ್ಟ್ ಅಲ್ಲಿ ಇದೀವಿ. 2000 ವರ್ಷಗಳಿಂದ ದೇವರು ಬರ್ತಾರೆ 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 ಅಂತ ಎಷ್ಟೋ ಪ್ರಸಂಗಗಳ ಮೇಲೆ ಪ್ರಸಂಗ ನಡೀತಾನೆ ಇದೆ. ಇನ್ನು ಅನೇಕ ಜನರು ಹೇಳ್ತಾರೆ, ಇನ್ನೂ ಹೇಳ್ತಾನೆ ಇದ್ದಾರೆ. 2000 ವರ್ಷಗಳಾಯ್ತು. ಎಷ್ಟೋ ಜನ ಮಧ್ಯದಲ್ಲಿ ಹುಟ್ಟಿದ್ರು ಸತ್ರು. ಹಾಲೆಲೂಯಾ. ಆದರೆ ತಡವಾದರೂ ತಾಮಸದು, ನಾನು ಬರುವುದೇ ಇರುವುದಿಲ್ಲ ಅಂತ ದೇವರು ಯಾವತ್ತೂ ಹೇಳಲಿಲ್ಲ.
ನನ್ನ ಬರೋಣ ಸಮೀಪವಾಗಿದೆ. ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ನೀವು ಕಾಪಾಡಿಕೊಳ್ಳಿರಿ. ಹಾಲೆಲೂಯ. ಮದಲಿಂಗನು ಹೇಗೆ ರಪ್ಪೆ ಬಡಿದ್ರೊಳಗಾಗಿ ಬಂದು ಕರ್ಕೊಂಡು ಹೋಗ್ತಾರೆ, ಎತ್ತಲ್ಪಡ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ರಪ್ಪೆ ಕಣ್ಣಿನ ರಪ್ಪೆ ಅಂದ್ರೆ ಅಷ್ಟು ಬೇಗ ಮಾಯ ಅಂತ. ಹೇಗೆ ರೆಡಿ ಆಗ್ತೀರಿ ಪೌಡರ್ ಹಚ್ಕೊಂಡು? ಅಂದ್ರೆ ಈ ಪೌಡರ್ ಅಲ್ಲ, ಒಳಗಡೆ ಇರುವಂತ ಪೌಡ್ರು. ಯಾವತ್ತು ನಮ್ಮನ್ನ ನಾವು ಶುದ್ಧಿಯಾಗಿ ಬದುಕಿ ಅದ್ರ ಪ್ರಕಾರನೇ ನಾವು ದೇವರನ್ನ ಬಿಡಬಾರ್ದು ನಾವು. ಅದಕ್ಕೆ ಯೋಬನ ಪುಸ್ತಕದಲ್ಲಿ ಯೋಬ ಹೇಳುವುದಷ್ಟೇ, ದೇವರೇ ನೀನು ಕೊಟ್ಟೆ, ನೀನು ತೆಗೆದುಕೊಂಡೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಇದ್ಯಾವುದು ಶಾಶ್ವತ ಅಲ್ಲ ಸ್ವಾಮಿ, ನನಗೆ ಬೇಕಾಗಿರೋದು ನಿನ್ನ ರಾಜ್ಯ. ನಿನ್ನ ರಾಜ್ಯದಲ್ಲಿ ಒಂದು ಸ್ಥಳ ಬೇಕಪ್ಪ ದೇವರೇ. ಅದಕ್ಕಾಗಿ ಇವತ್ತು ದೇವರು ಕಾಯ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ಬದುಕುತ್ತಾರೋ, ಅದಕ್ಕೆ ಅಬ್ರಾಮನ್ನ ತೋರಿಸಿದ್ದು ದೇವರು ವಾಕ್ಯದಲ್ಲಿ, ನೋಹನ ತೋರಿಸಿದ್ದ ದೇವರು, ಮೋಶೆ ತೋರಿಸಿದ್ದ ದೇವರು, ಅನೇಕ ಈ ರೀತಿ ಜನಾಂಗಗಳ ದೇವರು ಯಾಕೆ ಈ ಗ್ರಂಥದಲ್ಲಿ ಉಲ್ಲೇಖ ಆಗಿರೋದು? ಇವರು ಹೇಗೆ ಬದುಕಿದ್ರು, ಪೌಲ ಸೀಲರು ಹೇಗೆ ಬದುಕಿದ್ರು, ಹಾಲೆಲೂಯಾ, ಇವರಿಗೆಲ್ಲ ಯಾಕೆ? ಪೇತ್ರರು ಹೇಗೆ ಬದುಕಿದ್ರು, ಯೋಹಾನ ಹೇಗೆ ಬದುಕಿದ್ರು, ಹೇಗೆ ಸತ್ತರು, ಇಡೀ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನಿಮಗೆ ಅಂತ ಕಷ್ಟ ನಾನು ಇವತ್ತು ಬರಗೊಳಿಸ್ಲಿಲ್ಲ. ತಲೆ ಕಡಿಯಲ್ಪಟ್ರು ಆ ಶಿಷ್ಯಂದ್ರಿಗೆಲ್ಲ. ಆ ರೀತಿ ಯಾರು ಇವತ್ತು ಉಪದೇಶ ಮಾಡಕ್ಕೆ ಹೋಗುವುದಿಲ್ಲ. ಅಂತ ಸತ್ಯವಂತರು ಆಗಿನ ಕಾಲದಲ್ಲೇ ಹೊರಟವರು. ಈಗ ಯಾರಾದ್ರೂ ಸ್ವಲ್ಪ ಗಲಾಟೆ ಮಾಡಿ ಸ್ವಲ್ಪ ಏನಾರ ಮಾಡಲಿ ಓಡೋಗ್ತಾರೆ ಸೇವಕರೆಲ್ಲ ಬಿಟ್ಟು. ದೇವರಿಗಾಗಿ ನನಗಾಗಿ ನಿಂತವ್ರು ಎಷ್ಟು ಜನ ಇದ್ದೀರಿ ಅಂತ ಸ್ವಾಮಿ ಕೇಳ್ತಾರೆ. ಹಾಗಾಗಿ ದೇವರು ಇವತ್ತು ಅದಕ್ಕೆ ಹೇಳ್ತಾರೆ, ನಿಮ್ಮ ಪಾಪ ಶಾಪ ಎಲ್ಲವನ್ನು ನಾನು ಹೊತ್ತುಕೊಂಡಿದ್ದೇನೆ. ನೀವು ಪ್ರತಿ ದಿವಸ ತನ್ನ ಶಿಲುಬೆಯನ್ನು ಎತ್ತಿಕೊಂಡು ನನ್ನ ಹಿಂದೆ ಬರಲಿ. ಹಾಲೆಲೂಯಾ. ಶಿಲುಬೆಯನ್ನು ಎತ್ತಿಕೊಂಡು ನನ್ನ ಹಿಂದೆ ಬರಲಿ ಅಂದ್ರೆ ಅರ್ಥ ಏನು? ದಿನಾಲು ದೇವರ ವಾಕ್ಯ, ದೇವರ ಧ್ಯಾನ, ದೇವರು ಹೇಳಿಕೊಟ್ಟಂತ ಮಾತು, ನಡೆ, ನುಡಿ, ನಿನ್ನ ಆಕ್ಟಿವೇಟ್ ಡೈಲಿ ಹೇಗಿದೆ? ದೇವರಿಗೆ ಮೆಚ್ಚುಗೆ ಆದ ರೀತಿ ನಡೀತಾ ಇದೆಯೋ, ಇಲ್ಲ ಬರೀ ಮಾತಿನ ಮೇಲೆ ನಡೀತಾ ಇದೆಯೋ, ಇಲ್ಲ ನಟನೆ ಜೀವಿತ ಮಾಡ್ತಿದ್ಯೋ? ಹಾಲೆಲೂಯಾ. ಇದನ್ನ ದೇವರು ಕೇಳ್ತಾನೆ. ಎಲ್ಲ ಲೆಕ್ಕ ಇದೆ, ಎಲ್ಲ ಲೆಕ್ಕ ಇದೆ. ಯಾಕಂದ್ರೆ ಮಲಾಕ್ಯ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ಯಾವಾಗ್ಲೂ ನನ್ನ ನಾಮವನ್ನು ನೀವು ಮಾತನಾಡ್ತಾ ಇದ್ರೆ ನನ್ನ ಜ್ಞಾಪಕ ಪುಸ್ತಕದಲ್ಲಿ ನಾನು ಬರಿತೀನಿ ಅಂತ. ಅಲ್ಲಿ ಏನು, ದೇವರ ಮಾತುಗಳನ್ನ, ಲೋಕದ ಮಾತಲ್ಲ, ದೇವರ ಮಾತುಗಳನ್ನ ಯಾವಾಗ ನಾವು ಒಬ್ರಿಗೊಬ್ರು ನಾವು ಚರ್ಚೆ ಮಾಡಿ ಮಾತನಾಡ್ತೀವಿ, ದೇವರು ತನ್ನ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಸ್ವಾಮಿ ಹೇಳ್ತಾರೆ. ಹಾಲೆಲೂಯಾ. ಈ ರೀತಿಯಾಗಿ ಬದುಕರಿ ಅಂತ ದೇವರು ನಮಗೆ ಹೇಳಿಕೊಡುತ್ತಾ. ಅದಕ್ಕೆ ಕೆಳಗಡೆ ಏನಂತೆ, ಧರ್ಮ ನಿಂದಕರನ್ನೊಳಗೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ. ನೋಡು, ಏನು ಧರ್ಮಶಾಸ್ತ್ರ? ಈ ಗ್ರಂಥದಲ್ಲಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಅದನ್ನೇ ಹಗಲಿರುಳು ಧ್ಯಾನಿಸುವನು. ಹಾಲೆಲೂಯಾ. ಯಾವಾಗ್ಲೂ ನಿನ್ನ ಮನಸ್ಸಿನಲ್ಲಿ, ನಿನ್ನ ಆತ್ಮದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಬೇಕು. ದೇವರ ಮಾತುಗಳನ್ನ ನೀನು ಪ್ರಕಟ ಮಾಡಬೇಕು. ಎದ್ದಾಗ, ಕೂರುವಾಗ ಧರ್ಮೋಪದೇಶ ಕಾಣಲು ಹೇಳ್ತದೆ, ದಾರಿಯಲ್ಲಿ ಹೋಗುವಾಗ, ನಡೆಯುವಾಗ, ಕೂರುವಾಗ, ಎಲ್ಲಾ ಸಮಯದಲ್ಲೂ ನನ್ನ ಹೆಸರನ್ನ ಪ್ರಚುರಪಡಿಸಿ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಇಲ್ಲಿ ನೋಡಿ ಏನು ಹೇಳ್ತಾರೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಹಾಲೆಲೂಯಾ. ತಕ್ಕ ಕಾಲದಲ್ಲಿ ಫಲ ಕೊಡುವುದಂದ್ರೆ ಏನು? ದೇವರ ರಾಜ್ಯದಲ್ಲಿ ನೀವು ಫಲ ಕೊಡುವಂತವರಾಗಿರ್ತೀರಿ. ಹಾಲೆಲೂಯಾ. ಒಳ್ಳೆ ನಡತೆ, ಒಳ್ಳೆ ಶುದ್ಧಿ, ಒಳ್ಳೆ ಮಾತು. ಯೇಸು ಸ್ವಾಮಿ ಒಂದು ಕೆಟ್ಟ ಮಾತುಗಳನ್ನ ಆಡಲಿಲ್ಲ, ಒಂದು ಕೆಟ್ಟ ಶಬ್ದವನ್ನ ಆಡಲಿಲ್ಲ, ಯಾರಿಗೂ ದೂಷಣೆ ಮಾಡಲಿಲ್ಲ. ಎಲ್ಲ ಪಾಪಗಳನ್ನ ತಾನ ಮೇಲೆ ಹಾಕಿಕೊಂಡು ಎಲ್ಲರನ್ನೂ ಕ್ಷಮಾ ಮಾಡಿದ್ರು. ಇನ್ನ ಮುಂದೆ ಈ ಪಾಪಗಳನ್ನ, ತಪ್ಪುಗಳನ್ನ ಮಾಡಬೇಡ್ರಿ. ಹಾಲೆಲೂಯಾ.
ಈ ರೀತಿಯಾಗಿ ದೇವ್ರಿ ಅದಕ್ಕೆ ಇಲ್ಲಿ ಒಂದು ಒಂದು ಮಾದರಿಯನ್ನು ತೋರಿಸಿದ್ದಾರೆ ಯೇಸು ಸ್ವಾಮಿ. ನಾನು ಈ ಭೂಮಿ ಮೇಲೆ ಹೇಗೆ ಬದುಕಿದ್ದೀನೋ ಪ್ರಿಯರೇ, ಅದೇ ರೀತಿಯಾಗಿ ನೀವೆಲ್ಲ ಬದುಕ್ರಿ, ನೀವು ಜೀವಿಸಿರಿ, ಸೈತಾನನಿಗೆ ಅವಕಾಶ ಕೊಡದಂತೆ ನನ್ನ ವಾಕ್ಯವನ್ನು ಭದ್ರವಾಗಿ ಹಿಡಿದುಕೊಂಡು ಅದರ ಪ್ರಕಾರನೇ ಜೀವಿಸಿರಿ. ಹಾಲೆಲೂಯಾ. ಈ ರೀತಿ ಬದುಕಬೇಕೆ ಹೊರತು ದೇವರನ್ನ ಹಿಂಜಾರಿ ಹೋಗ್ಬಾರ್ದು. ಭಾನುವಾರ ನಾನು ಶುದ್ಧಿಯಾಗಿ ಹೋಗ್ಬಿಟ್ರೆ ಅಲ್ಲ, ಪ್ರತಿ ದಿವಸ ಪ್ರತಿ ದಿನವೂ ನೀನು ಶುದ್ಧಿಯಾಗಿರ್ಬೇಕು. ನಿನ್ನ ಆತ್ಮಿಕ ಜೀವಿತ ಪ್ರತಿ ದಿವಸಗಳು ಹೇಗೆ ಸೆಕೆಂಡ್ ಗಡಿಯಾರ ಮುಂದೆ ಹೋಗ್ತಾ ಇದೆಯೋ, ಹಾಲೆಲೂಯಾ, ಅದೇ ರೀತಿಯಾಗಿ ನೀವು ಹಾಗೆ ದೇವರಲ್ಲಿ ಬದುಕಿ ನೀವು ಮಾದರಿಗಳನ್ನ ತೋರಿಸ್ಬೇಕು. ಅದಕ್ಕಾಗಿ ದೇವರು ಕರೆದಾನಲ್ಲ, ಮತ್ತದಕ್ಕೂ ಅಲ್ಲ ಇಲ್ಲಿ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಮುಕ್ತಾಯ ಮಾಡೋಣ. ನಾಳೆ ದೇವರ ಚಿತ್ತವಾದರೆ ಮತ್ತೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆ ಉಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ದೇವರೇ, ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ದೇವರೇ, ಕರ್ತನ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಸಹೋದರ ಸಹೋದರಿಯ ಕುಟುಂಬವಾಗಿ ದೇವರೇ ನೆನೆಸಿ ನಿಮ್ಮ ಕರುಣಿಸ್ತೀನಿ. ಕಷ್ಟ, ದುಃಖ, ರೋಗ, ಸಮಸ್ಯೆಗಳು, ಅನೇಕ ಜನರಿಗೆ ಅನೇಕ ಕಷ್ಟಗಳು ಇರ್ಬೋದು, ಅನೇಕ ಸಮಸ್ಯೆಗಳು ಇರ್ಬೋದು ಸ್ವಾಮಿ. ಇದೆಲ್ಲವನ್ನು ಜಯಿಸಿದಾತನು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ನಾವು ನೆನೆಸಿಕೊಂಡು ಭೂಮಿ ಮೇಲೆ ಬದುಕಬೇಕು, ಯೇಸು ಸ್ವಾಮಿ ಹೆಸರಿನಲ್ಲಿ ಜೀವಿಸಬೇಕು. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇಲೆ